ಆತ್ಮೀಯ ಕೇಳುಗರಿಗೆ ನಮಸ್ಕಾರ. 90 ವರ್ಷದ ಮುದುಕರೊಬ್ಬರು ಮನೆಯಿಂದ ಹೊರಟು ಚೆನ್ನಾಗಿ ಒಪ್ಪವಾಗಿ ಬಟ್ಟೆ ಬರೆ ಹಾಕಿಕೊಂಡಿದ್ದಾರೆ. ಮುಖ ಕ್ಷೌರ ಮಾಡಿಕೊಂಡು ಮುಖಕ್ಕೆ ಪೌಡರ್ ಹಾಕಿಕೊಂಡು ನೀಟಾಗಿ ತಲೆ ಬಾಚಿಕೊಂಡು ಮನೆಯ ಮುಂದೆ ಕಾಯ್ದು ನಿಂತಿದ್ದಾರೆ. ಆಗ ಸಮಯ ಬೆಳಗ್ಗೆ 8 ಗಂಟೆ. ಅವರಿಗೆ ಕಣ್ಣು ಕಾಣಿಸೋದಿಲ್ಲ. ಬಾಲ್ಯದಲ್ಲಿ ಯಾವುದೋ ಅಪಘಾತದಲ್ಲಿ 2 ಕಣ್ಣುಗಳ ದೃಷ್ಟಿ ಕಳೆದುಕೊಂಡಿದ್ದಾರೆ. 30ನೇ ವಯಸ್ಸಿಗೆ ಮದುವೆ ಮಾಡಿಕೊಂಡ್ರು. ಅವರ ಹೆಂಡತಿ ಒಬ್ಬ ನರ್ಸ್. ಆಕೆ ಅವರನ್ನು ಚೆನ್ನಾಗಿ ನೋಡಿಕೊಂಡು ಮಕ್ಕಳಾಗಲಿಲ್ಲ. ಅವರೇ ಮಕ್ಕಳಂತೆ ಸಂತೋಷದಿಂದ ಬದುಕಿದರು. ಈ ಮುದುಕರು ಕಣ್ಣಿಲ್ಲದ ಕೊರತೆಯನ್ನು ಅನುಭವಿಸದಂತೆ ಅವರ ಹೆಂಡತಿ ಇವರಿಗೆ ಕಣ್ಣಾಗಿ ನೋಡಿಕೊಂಡರು. ಆದರೆ ಕಳೆದ ತಿಂಗಳು 80 ವರ್ಷದ ಅವರ ಹೆಂಡತಿ ಹೃದಯಾಘಾತದಿಂದ ನಿಧನರಾದರು. ಮುದುಕರಿಗೆ ಬೇರೆ ಆಸರೆ ಇಲ್ಲದೆ ಒಂದು ವೃದ್ಧಾಶ್ರಮ ಸೇರಲಿಕ್ಕೆ ಬಯಸಿದರು. ಅವರಿಗೆ ಅಲ್ಲಿ ಅವಕಾಶ ದೊರೆತು ಅಲ್ಲಿಗೆ ಹೊರಡಲಿಕ್ಕೆ ಸಜ್ಜಾಗಿ ನಿಂತರು. ವೃದ್ಧಾಶ್ರಮದ ಕಾರ್ಯಕರ್ತರು ಇವರನ್ನು ಕರೆದೊಯ್ದರು. ಇವರ ಕೊಠಡಿ ಸಿದ್ಧವಾಗಿರಲಿಲ್ಲ. 1-2 ಗಂಟೆ ಕಾಯಬೇಕಿತ್ತು. ಮುದುಕರು ಶಾಂತವಾಗಿ ಇದ್ದರು. ಕೊನೆಗೊಮ್ಮೆ ಒಬ್ಬ ಅಧಿಕಾರಿ ಬಂದು ನಿಮ್ಮ ಕೊಠಡಿ ಸಿದ್ಧವಾಗಿದೆ ಅಂತ ಅಂದಾಗ ಮುಗುಳ್ನಕ್ಕೂ ಧನ್ಯವಾದ ಹೇಳಿದರು. ಆ ಅಧಿಕಾರಿ ಇವರಿಗೆ ಕೋಣೆಯ ವಿವರಗಳನ್ನು ನೀಡಿ ಮಂಚ ಎಲ್ಲಿದೆ, ಮೇಜು ಕುರ್ಚಿ ಎಲ್ಲಿವೆ ಮತ್ತು ಬಚ್ಚಲು ಮನೆಗೆ ಹೋಗುವುದು ಹೇಗೆ ಅನ್ನೋದನ್ನು ತಿಳಿಸಿ ಹೇಳ್ತಿದ್ರು. ಆಗ ಮುದುಕರು ವಾಹ್, ಕೋಣೆ ತುಂಬ ಚೆನ್ನಾಗಿದೆ ಅಂದರು. ಆ ಅಧಿಕಾರಿ, ಸ್ವಾಮಿ, ನೀವಿನ್ನೂ ಕೋಣೆಯ ಒಳಗೆ ಹೋಗಿಲ್ಲ, ಯಾವುದನ್ನು ಮುಟ್ಟಿ ಕೂಡ ನೋಡಿಲ್ಲ, ಆಮೇಲೆ ಹೇಳಿರಂತೆ ಅಂದರು. ಮುದುಕರು ಮತ್ತೆ ಮೆಲುವಾಗಿ ನಕ್ಕು ಹೇಳಿದರು, ನೋಡೋದೇನು ಬೇಕಿಲ್ಲ, ಅಲ್ಲಿರುವ ವಸ್ತುಗಳನ್ನು ಹೇಗೆ ಹೊಂದಿಸಿದ್ದಾರೆ ಅನ್ನೋದು ನನಗೆ ಮುಖ್ಯವಲ್ಲ. ನಾನು ನನ್ನ ಮನಸ್ಸನ್ನು ಮೊದಲೇ ಹೊಂದಿಸಿಕೊಂಡು ಬಿಟ್ಟಿದ್ದೇನೆ. ಇಲ್ಲಿ ಬರುವುದಕ್ಕಿಂತ ಮೊದಲೇ ಕೋಣೆ, ಇಲ್ಲಿಯ ಜನ, ಊಟ ಎಲ್ಲವೂ ತುಂಬ ಚೆನ್ನಾಗಿರ್ತದೆ ಅಂತ ತೀರ್ಮಾನವನ್ನು ಮಾಡಿಬಿಟ್ಟಿದ್ದೇನೆ ಅಂತ ಹೇಳಿದರು. ಅಧಿಕಾರಿ ಬೆರಗಾದ. ಮುದುಕರು ಮತ್ತೆ ಮುಂದುವರಿಸಿ ಹೇಳಿದರು, ನಾನು ಬೆಳಿಗ್ಗೆ ಹೇಳ್ತಾನೆ ಇಂದಿನ ದಿನ ಅದ್ಭುತವಾಗಿರ್ತದೆ ಅಂತ ತೀರ್ಮಾನ ಮಾಡಿಬಿಡ್ತೇನೆ. ನನ್ನ ಮುಂದೆ 2 ಆಯ್ಕೆಗಳಿವೆ. ಮೊದಲನೇದು, ನನಗಿರುವ ದೈಹಿಕ ಮತ್ತು ಮಾನಸಿಕ ತೊಂದರೆಗಳನ್ನು ನೆನೆಸ್ಕೊಂಡು ಕೊರಗೋದು, ಅದನ್ನು ಜನರ ಮುಂದೆ ಹೇಳಿ ಹಗುರ ಮಾಡಿಕೊಳ್ಳುವುದು. 2ನೇದು, ದೇಹದಲ್ಲಿ ಚೆನ್ನಾಗಿರುವ ಭಾಗಗಳ ಬಗ್ಗೆ, ಮನಸ್ಸಿನಲ್ಲಿಯ ಸುಂದರ ಚಿತ್ರಗಳ ಬಗ್ಗೆ ಚಿಂತಿಸಿ ಭಗವಂತನಿಗೆ ಕೃತಜ್ಞತೆಯನ್ನು ಅರ್ಪಿಸಿ ಸಂತೋಷ ಪಡುವುದು. ನನಗೆ ಪ್ರತಿದಿನವೂ ಭಗವಂತ ನೀಡಿದ ಕಾಣಿಕೆ. ಮಲಗಿದಾಗ ನಾನು ಬದುಕಿದ್ದೇನೋ ಇಲ್ಲವೋ ಅನ್ನೋದು ಗೊತ್ತಾಗೋದಿಲ್ಲ. ಬೆಳಗ್ಗೆ ಕಣ್ಣು ತೆರೆದಾಗಲೇ ಈ ಸುಂದರ ಪ್ರಪಂಚ ಕಂಡಾಗ ಭಗವಂತ ಮತ್ತೊಂದು ದಿನದ ಕಾಣಿಕೆ ಕೊಟ್ಟೆಯಾ ಅಂತ ಹೇಳಿ ಕೃತಜ್ಞತೆಯಿಂದ ಬಾಗ್ತೇನೆ. ಮುಪ್ಪಿನ ವಯಸ್ಸು ಬ್ಯಾಂಕಿನ ಅಕೌಂಟ್ ಇದ್ದ ಹಾಗೆ. ಬಾಲ್ಯದಲ್ಲಿ, ಜೀವನದಲ್ಲಿ ನಾವು ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದಲ್ಲಿ ಅವುಗಳನ್ನು ಈಗ ನೆನಪಿನ ಚೆಕ್ಗಳ ಮೂಲಕ ಹೊರತೆಗೆದು ಸಂತೋಷ ಪಡ್ಬೋದು. ನಾವು ಆಗ ನಮ್ಮ ನೆನಪಿನ ಅಕೌಂಟಿನ ಮಧುರ ಸ್ಮೃತಿಗಳನ್ನು ಹಾಕಿರದಿದ್ದರೆ ಹೊರೆ ತೆಗಿಲಿಕ್ಕೆ ನಮ್ಮ ಹತ್ತಿರ ಏನೂ ಇರೋದಿಲ್ಲ. ಮುದುಕರು ಕೋಣೆಗೆ ತೆರಳಿ ಹೊರಗಿನಲ್ಲಿ ಕಂಡದ್ದನ್ನು ಕಾಣದಿದ್ದರೂ ಮನದ ಕಣ್ಣಿನಿಂದ ಸುಂದರ ಚಿತ್ರಗಳನ್ನು ನೋಡುವುದರಲ್ಲಿ ಮಗ್ನರಾದರು. ಆತ್ಮೀಯರೇ, ಈ ಕತೆ ಎಷ್ಟು ಸುಂದರವಾಗಿದೆ ಅಲ್ವಾ? ಪ್ರತಿ ಕ್ಷಣವನ್ನು ಕೂಡ ವಿಶೇಷವನ್ನಾಗಿ ಮಾಡೋದು ನಮ್ಮ ಕೈಲೇ ಇರುತ್ತೆ. ನಮ್ಮ ಮುಪ್ಪಿನ ಕಾಲದಲ್ಲಿ ಒಮ್ಮೆ ಹಿಂತಿರುಗಿ ನೋಡಿದಾಗ ಎಷ್ಟೊಂದು ಸುಂದರ ಕ್ಷಣಗಳು ನಮ್ಮ ಬದುಕಿನಲ್ಲಿ ಬಂದು ಹೋಗಿದೆ ಅನ್ನೋದು ನಮಗೆ ಆವಾಗ ನೆನಪಾಗ್ತಾ ಇದ್ದರೆ ಎಷ್ಟು ಸುಂದರವಾಗಿ ಮುಪ್ಪು ಕೂಡ ಕಳಿಬೋದಲ್ವಾ? ಒಮ್ಮೆ ಯೋಚನೆ ಮಾಡಿ. ಕತೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಕೇಳಿದ್ದಕ್ಕೆ ಧನ್ಯವಾದ.